ತಂದಿಡು ತೆಗ್ದೆಲ್ಲ ಇಡು. ಹಾಯ್ ರಮೇಶ್, ಗುಡ್ ಮಾರ್ನಿಂಗ್. ಹಾಯ್ ಮಂಜುಳಾ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ, ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ನಾನೀಗ ನುಗ್ಗೆ ಸೊಪ್ಪು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನೇನು ಕೇಳೋದೇ ಬೇಡ, ನೀವೇ ಫಸ್ಟ್ ಹೇಳ್ಬಿಟ್ರಿ ಇವತ್ತು. ಏನು ಮಾಡ್ತಾ ಇದ್ದೀರಾ? ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಕ್ಲೀನ್ ಏನು ನೋಡ್ಬೋದಾ ನಾವು ಬಂದು ಏನು ಮಾಡ್ತಾ ಇದ್ದೀರಾ ಅಂತ? ನೋಡಿ, ಇದೇನಿದು? ನುಗ್ಗೆ ಸೊಪ್ಪು. ಕೈ ಎತ್ತಿದ್ರೆ ಕಾಣಿಸ್ತಿದೆ ನಮಗೆ. ತಗೊಳ್ಳಿ, ನೋಡ್ತಿದ್ದೀನಿ. ನುಗ್ಗೆ ಸೊಪ್ಪು ತರಿಸಿದ್ದೀರಾ ಇವತ್ತು? ತಂದಿದ್ದೀರಾ ಇವತ್ತು? ಇಲ್ಲಿನ ಜಾರಲ್ಲಿ ಆಲ್ರೆಡಿ ರೆಡಿಯಾಗಿ ಹೋಗ್ಬಿಟ್ಟಿದೆ. ಮಾಡಿದ್ದೀನಿ ಚಟ್ನಿ. ಓಕೆ ಓಕೆ. ಆಮೇಲೆ ಒಲೆ ಮೇಲೆ ಬಿಸಿ ನೀರು ಕಾಯಿಸ್ತಾ ಇದ್ದೀನಿ. ರಾಗಿ ರೊಟ್ಟಿ ಶುರು ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ ಎಲ್ಲ ಕೆಲಸ ಆಗಾದ್ರೆ? ಹೌದು, ರೆಡಿ ಮಾಡಿ. ಇಲ್ಲಿ ಬಿಸಿ ನೀರು ಕಾದಿದೆ. ಇಲ್ಲಿ ಈರುಳ್ಳಿ ಹಂಚ್ಕೊಂಡಿದೆ. ಇಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೀರಾ? ಎಷ್ಟು ಈರುಳ್ಳಿ ಹಾಕಿದ್ದೀರಾ? 2 ಈರುಳ್ಳಿ ಹಾಕಿದ್ದೀನಿ. ರಾಗಿ ರೊಟ್ಟಿಗೆ 2 ಈರುಳ್ಳಿ ಹಾಕಿ ಟೇಸ್ಟ್ ಬರುತ್ತೆ. ಹಾಗೆ ಆಗಿದ್ದಾರೆ, ತೊಳೆದಾಗಿದೆ ಅಲ್ವಾ? ವಾಶ್ ಮಾಡಿದ್ದೀನಿ. ಇನ್ನೊಂದ್ಸಲಿ ಮಾಡ್ತಾ ಇದ್ದೀನಿ. ಏನು ಇವತ್ತು ರೊಟ್ಟಿ ತಟ್ಬೇಕಂತ ಆಸೆ ಆಗ್ಬಿಟ್ಟಿದೆ ಇವತ್ತು? ಹೌದು, ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಈರುಳ್ಳಿ ನುಗ್ಗೆ ಸೊಪ್ಪೆಲ್ಲ ಜಾಸ್ತಿ ಇದ್ರೆ ಈರುಳ್ಳಿ ನುಗ್ಗೆ ಸೊಪ್ಪು ತುಪ್ಪ ತೆಗಿತಾ ಇದ್ದೀನಿ. ತೊಳೆದಿದ್ದಾಯ್ತು. ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ? ಕಲಿಸ್ಕೊಳ್ತೀರಾ ಅಥವಾ ಇನ್ನೂ ಬೇರೆ ಏನಾರ ಕೆಲಸ ಇದೆಯಾ? ಇಲ್ಲ, ಕಲಿಸ್ಕೋಬೇಕು. ಎಷ್ಟು ನುಗ್ಗೆ ಸೊಪ್ಪು ಕಟ್ಟಿ ಇವಾಗ ರಮೇಶ್? ಕಟ್ಟು 15 ರೂಪಾಯಿ. ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ಹೌದಾ? ನೀವು ತಗೊಂಬಂದಿದ್ದ ಜಾಗದಲ್ಲಿ? ನಾನು ತಗೊಂಬಂದ ಚಿಕ್ಕ ಕಟ್ಟು 15 ರೂಪಾಯಿ. ಒಂದು 15 ರೂಪಾಯಿ ಒಂದು ಕಟ್ಟು. ಅಲ್ಲಿಗೆ 30 ರೂಪಾಯಿ 2 ಕಟ್ಟಿಗೆ. ಇವಾಗ ಇಲ್ಲಿ ಎಷ್ಟು ಕಟ್ಟು ಹಾಕಿದ್ದೀರಾ? 1 ಕಟ್ಟು ಹಾಕಿದ್ದೀನಿ. ಓಕೆ. ಅವಾಗ ತಿನ್ನಬೇಕು ಅಲ್ವಾ? ಅದಕ್ಕೆ ನೆನ್ನೆ ನಾನು ನಿಮಗೆ ರಿಮೈಂಡ್ ಮಾಡಿದ್ದು ತೊಗೊಂಡು ಬನ್ನಿ ಅಂತ. ರಾಗಿ ರೊಟ್ಟಿ ತಿಂದರೆ ಚೆನ್ನಾಗಿರುತ್ತೆ ಅಂತ. ನಮ್ಮ ರಮೇಶ್ ಅವ್ರು ಬೆಳಿಗ್ಗೆ ರಾಗಿ ರೊಟ್ಟಿ ಮಾಡಿಕೊಡ್ಲಿ ಅಂದ್ಬಿಟ್ಟು ನಾನು ಕೇಳಿದ್ದು. ಮಾತಾಡಿ, ಏನಾದ್ರು ಸೈಲೆಂಟ್ ಆಗಿಬಿಟ್ಟಿದ್ದೀರಾ? ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಬೆರೆಸಬೇಕು. ಕ್ಲೀನ್ ಮಾಡಿಬಿಟ್ಟು ಮಾತಾಡ್ತೀರಾ ಅಥವಾ ಕ್ಲೀನ್ ಮಾಡಿಬಿಟ್ಟು? ಅಲ್ಲ, ಕ್ಲೀನ್ ಮಾಡಿಬಿಟ್ಟು ಬೆರೆಸ್ತೀರಾ? ಕ್ಲೀನ್ ಮಾಡಿಬಿಟ್ಟು ಏನು ಹೇಳಿದ್ದು ನೀವು? ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಮಾತಾಡ್ತೀರಾ? ಮಾತಾಡೋಣ. ಅದುವರೆಗೂ ಮಾತಾಡೋದಿಲ್ಲ. ಕೆಲಸ ಮಾಡುವಾಗ ಮಾತಾಡೋದಿಲ್ವಾ ನೀವು? ಮಾತಾಡ್ತೀರಿ, ಸ್ವಲ್ಪ ಕಮ್ಮಿ. ಕೆಲಸ ಮಾಡ್ತೀರಾ ಇಲ್ಲಾಂದ್ರೆ ಮಾತಾಡ್ತೀರಿ, ಎರಡರಲ್ಲೊಂದು ಅಲ್ವಾ? ಹೌದು. ಆಗ ನಾವು ಹೆಂಗೆ ನಿಮ್ಗೆ ಅಡಿಗೆ ಎಲ್ಲ ಮಾಡೋದು ನಾವು ಹೆಂಗೆ ಕೇಳ್ಕೊಳ್ಳೋದು ನಿಮ್ಮ ಹತ್ರ? ಹಾಗಾದ್ರೆ ನೋಡಿ, ತೊಳಿತಾ ಇದ್ದೀನಿ. ತೊಳೆದಿದ್ದಾಗಿದೆ. ಇದು ಗಲೀಜಿರುತ್ತೆ, ಯಾಕಂದ್ರೆ ಅಡಿಗೆ ಮಾಡ್ತಾ ಇದ್ದು. ನುಗ್ಗೆ ಸೊಪ್ಪು ಆಕ್ಚುಲಿ ಜಾಸ್ತಿ ತೊಳಿಬಾರ್ದು. ಏನಂದ್ರೆ ಇವರು ಎಲ್ಲಂದ್ರಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರಲ್ಲ ಸೊಪ್ಪು ಮಾರೋರು. ಹೌದು, ಎಲ್ಲಂದ್ರಲ್ಲಿ ಹಾಕ್ಬಿಟ್ಟೆ ತೆಗಿಯೋದು. ಅವ್ರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅದು ಗಲೀಜಿರುತ್ತೆ ತುಂಬಾ. ಅದು 2-3 ಸಲ ತೊಳೆದಿದ್ದೀನಿ. ಇವಾಗ ಅದು ತೊಳೆದ ಮೇಲೆ ಇವಾಗ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ತಿದ್ದೆ. ಸರಿ, ಮಾಡಿ ಕ್ಲೀನಾಗಿ ತೊಳೆದಿದ್ದೀನಿ. ಇವಾಗ ಬೆರೆಸ್ಕೊಂತಂದು ಈರುಳ್ಳಿ ಜೊತೆಗೆ. ಈರುಳ್ಳಿ ಜೊತೆ ಬೆರೆಸ್ಕೊಂತ ಇದ್ದೀನಿ. ನಮ್ದು ಕಾಫಿ ಆಯಿತು. ನಿಮ್ದು ಆಯ್ತಾ? ನಮ್ಮದು ಕಾಫಿ ಆಯಿತು. ಕಾಫಿ ಕುಡ್ದಿಲ್ಲ ನಾನು ಇವತ್ತು. ಹಾಲು ಕುಡಿದ್ರಾ? ಹೆಲ್ತ್ಗೆ ಒಳ್ಳೇದು. ಬೆಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಕಲಿಸ್ಕೋಬೇಕು. ಈರುಳ್ಳಿ ಇದೆಲ್ಲ ಚೆನ್ನಾಗಿ ಕಲಿಸ್ಬೇಕು. ರಾಗಿ ಹಿಟ್ಟಾಕಿ ಕಲಿಸ್ಕೋಬೇಕು. ಓಕೆನಾ? ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ಕೊಂಡು ಹಾಕಪ್ಪ ಉಪ್ಪು. ಬಿಸಿ ನೀರು ಕಾಯಿಸ್ಕೊಂಡಿದ್ದೀರಾ? ಹೌದು, ಬಿಸಿ ನೀರು ಕಾಯಿಸಿ. ಓಕೆ. ನೀರು ಕಲಿಸ್ತಾ ಇದ್ದೀನಿ. ಈರುಳ್ಳಿ ಉಪ್ಪೆಲ್ಲ ಹಾಕಿರೋದು ಕಲಿಸ್ತಾ ಇದ್ದೀರಿ ಈಗ? ನಿಧಾನವೇ ಪ್ರಧಾನ. ನಿಧಾನಕ್ಕೆ ಕಲಿಸಿ. ನಿಮ್ಗೆ ಯಾರು ಏನು ಅರ್ಜೆಂಟ್ ಇಲ್ಲ ಅಲ್ಲಿ. ಆಯಿತು, ಇವಾಗ ಕಲಿಸಿದೆ.
ಇವಾಗ ಹಿಟ್ಟು ಹಾಕ್ಕೊಂತೀನಿ. ರಾಗಿ ಹಿಟ್ಟು ಚಿಕ್ಕ ಡಬ್ಬದಲ್ಲಿ ಇಟ್ಟಿದ್ದೀನಿ. ಹಾಂ ಅದೇನಾ ಇದೆ. ನೋಡಿ ಅದರಲ್ಲೇನೋ ಇದೆಯಾ ಹಾಕೋಕ್ಕೆ ಏನಾದರೂ? ಕಪ್ಪಿದೆ. ಓಕೆ ಬೌಲ್. ಓಕೆ ಹಾಕ್ಕೊಳ್ಳಿ. ಇವಾಗ ನಿಮಗೆ ಮನೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳಕ್ಕೆ ಹಾಕ್ಕೊಳ್ಳಿ. ನಿಮಗೆ ರಾಗಿ ಹಿಟ್ಟು ಜಾಸ್ತಿ ಇವಾಗ ಎಷ್ಟು ರೊಟ್ಟಿ ಮಾಡಬೇಕು ಅಂತಿದ್ದೀರಾ ಅಷ್ಟು ಹಾಕಪ್ಪ. ಇವಾಗ ಎಷ್ಟು ಮಾಡಬೇಕು ಅಂತಿರೋದು ನೀನು ಇವಾಗ? ನಾನು 6 ರೊಟ್ಟಿ. ನೀವು ಬಾಕ್ಸ್ ತೊಗೊಂಡೋಗ್ಬೇಕು ತಾನೆ ಇವಾಗ? ಇಲ್ಲ, ನಾನು ಬಾಕ್ಸ್ ತೊಗೊಂಡೋಗ್ತೀನಿ. 8 ರೊಟ್ಟಿಗೆ ಆಗೋಷ್ಟು ಕಲಿಸಿದ್ದೀನಿ. ಇವಾಗ ಕಲಿಸ್ತಾ ಇದ್ದೀನಿ. 8 ರೊಟ್ಟಿಗೆ ಆಗೋಷ್ಟು ಹಿಟ್ಟು ಹಾಕೊಂಡಿದ್ದೀರಾ? ಇವಾಗ ಕಲಿಸ್ಬೇಕು. 8 ರೊಟ್ಟಿಗೆ ಆಗೋಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಕಲಿಸ್ತಾ ಇದ್ದೀನಿ. ಓಕೆ, ನೋಡಿ ನಿಧಾನಕ್ಕೆ ಕಲಿಸ್ಬೇಕು, ಚೆಲ್ಲ ಹೋಗುತ್ತೆ ಅಂದರೆ. ಬೋಲು ತುಂಬ ಚಿಕ್ಕದು ನಮ್ಮದು. ಬೋಲ್ ಕರೆಕ್ಟಾಗಿ ಐತೆ. ತಮ್ಮ ಕೈ ಸ್ವಲ್ಪ ದೊಡ್ಡದು, ನಾವು ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು, ನಾವು ಸ್ವಲ್ಪ ನೀವು ಸ್ವಲ್ಪ ಏನು ಬಿಡಂಗಿನ. ಸೊ ನಿಧಾನವಾಗಿ ಮಾಡಿ, ಅದಕ್ಕೆ ಹೇಳ್ತಾರೆ. ಅದಕ್ಕೆ ನಾನು ನೀವು ಕೆಲಸ ಮಾಡೋವಾಗ ಯಾವಾಗಲೂ ನೀನು ಕೆಲಸ ಮಾಡುವಾಗ ಯಾವಾಗಲೂ ಹೇಳ್ತಾ ಇರ್ತೀನಿ. ಅದಕ್ಕೆ ನಿಧಾನ, ಹುಷಾರು, ನಿಧಾನ. ನಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಡುಗೆ ಮಾಡಿ ಜಾಸ್ತಿ. ಸ್ವಲ್ಪ ಕಷ್ಟ. ಇವಾಗ ನಾವು ಕಲಿತಾ ಇರೋದು ಸ್ವಲ್ಪ ನಿಧಾನ, ಸೊಪ್ಪು ಜಾಸ್ತಿ. ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದೆಲ್ಲ ನಾನೇ ಯಾವಾಗಲೂ ಮಾಡೋದು. ಹೌದು, ಫಸ್ಟ್ ಟೈಮ್ ಇದೆ. ಮತ್ತೆ ಹುಷಾರಾಗಿ ಕಲಿಸಿದ್ದು, ಅದಕ್ಕೆ ಹೇಳ್ತೀನಿ ನಾನು. ಇದು ಬಿಸಿನೀರು ಕಾಯ್ಬೇಕು ಚೆನ್ನಾಗಿ ರಮೇಶ್. ಇದು ನೀನು ಹಿಂಗೆ ಮಾಡ್ಕೊಂಡ್ರೆ ಕಷ್ಟ. ಚೆನ್ನಾಗಿ ಕಾಯಿಸೋದು ಹೇಳ್ತೀನಿ. ಬಿಸಿನೀರಿದು ಸಾಫ್ಟಾಗಿ ಚೆನ್ನಾಗಿರುತ್ತೆ ರಾಗಿ. ಇವಾಗ ಇದನ್ನ ಯಾವುದ್ರ ಮೇಲೆ ತಟ್ಟೋಣ ಅಂತಿದ್ದೀರಾ? ಪೇಪರ್, ಕವರ್, ಬಾಳೆ ಎಲೆ. ಸೂಪರ್ ಆಗಿರ್ತದೆ. ಅದು ಟೇಸ್ಟ್ ಬರುತ್ತೆ, ಬಾಳೆ ಎಲೆ ಟೇಸ್ಟ್. ಹೌದು, ಚೆನ್ನಾಗಿರುತ್ತೆ. ಅದಕ್ಕೆ ಬಾಳೆ ಎಲೆ ತಂದು ಟಚ್ ಇದು ಮಾಡೋದು. ಬಾಳೆ ಎಲೆಯಲ್ಲಿ ತಟ್ಟೋಣ ಅಂತ. ಟಚ್ ಮಾಡ್ತಾರಂತೆ. ಟಚ್ ಅಲ್ಲಮ್ಮ, ತಟ್ಟೋದು. ಎಲ್ಲ ಕಲಸಿದಾಗಿದೆ. ಬಬಲ್ ಬರಬೇಕು. ಬಬಲ್ ಬಂದಮೇಲೆ ನೀನು ನೀರು ಕಾದಿದೆ ಅಂತ ಅವಾಗ ಅರ್ಥ. ಆವಾಗ ತಗೊಂಡು ಕಲಿಸ್ಬೇಕದು. ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಾಂದರೆ ರಾಗಿ ರೊಟ್ಟಿ ಒಣಗೊಣಗ್ಲಂಗೆ ಆಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ನಮಗೆ ಸ್ವಲ್ಪ ಸಾಫ್ಟ್ ಬೇಕು ರಾಗಿ ರೊಟ್ಟಿ. ತೆಳುವಾಗೆ ಸಾಫ್ಟಾಗೆ ಬೇಕು ನಮಗೆ. ಅಲ್ಲ, ನಮಗೆ ಬೇಕು ಸಾಫ್ಟಾಗಿ ಅಂತಂದರೆ ತಟ್ಟೋದ್ರಿಂದ ಸಾಫ್ಟ್ ಬರಲ್ಲ. ಬಿಸಿ ನೀರು ಏನು ಹಾಕಿ ನಾವು ಕಲಿಸ್ತೀವಿ ಅನ್ನೋದ್ರ ಮೇಲೆ ಅದು ಸಾಫ್ಟ್ ಬರುತ್ತೆ. ಬರ್ತೀವಿ ಕಾರಂಗಿದೆ ಅಂತ ತಗೊಳ್ಳಿ. ಕೈಗೆ ಹಾಕ್ಕೋಬೇಕಲ್ಲ, ನೀವು ಆಫ್ ಮಾಡಬೇಕಲ್ಲ. ಹುಷಾರು. ಅಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸಿ. ಒಂದೇ ಸಿ ಹಾಕೋಬಾರ್ದು ಯಾವಾಗಲೂ. ಹುಷಾರು, ಕೈ ಹುಷಾರು. ಬಿಸಿ ಇದೆ. ಆಗುತ್ತಾ ಕಲ್ಸೋಕ್ಕೆ? ಆಗುತ್ತೆ, ಕಲಿಸ್ತಾ ಇದ್ದೀನಿ ನೋಡಿ. ನಿಧಾನ ಕಲಿಸ್ಬೇಕು. ಕಲಿಸ್ತಾ ಇದ್ದೀನಿ ನೋಡಿ. ಕಲಿಸ್ತಾ ಇದ್ದೀನಿ. ಬಿಸಿ ಬಿಸಿ ಆಗುತ್ತಾ ಕಲ್ಸೋಕ್ಕೆ? ತುಂಬ ಬಿಸಿ ಆಗಲ್ಲ, ಮೀಡಿಯಂ ಬಿಸಿ ಮಾಡ್ಕೊಂಡಿದ್ದೀನಿ. ಬಟ್ ಅದು ರಾಗಿ ಇಲ್ಲ, ಬಿಸಿ ಇದೆ. ನೀರು ನೋಡಿ ಹೊಗೆ ಬರ್ತಾ ಇದೆ. ಹೌದು, ಅಷ್ಟು ಬಿಸಿ ಇರಬೇಕು. ಹೊಗೆ ಬರೋದು ಬಿಸಿ ಇದೆ ಸಾಕು. ಸ್ವಲ್ಪ ಹಾಕ್ಕೊಳ್ಳಿ. ಒಂದೇ ಸುಕೋಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಕಿ. ಆಗುತ್ತಾ ಚೆಕ್ ಮಾಡ್ಕೋಬೇಕಾಗುತ್ತಾ? ತುಂಬ ನೀರಾಗ್ಬಿಟ್ರೆ ಏನು ಮಾಡ್ತೀವಿ? ನಮಗೆ ಮೃದುವಾಗಿರ್ಬೇಕು, ಮೆತ್ತಿಗೆ ಚೆನ್ನಾಗಿರುತ್ತೆ. ಅಲ್ಲಲ್ಲ, ಅದು ಮೃದುವಾಗಿ ಬರುತ್ತದು. ಬಿಸಿನೀರು ಹಾಕಿದ್ಮೇಲೆ ಮೃದುವಾಗೇ ಇರುತ್ತೆ. ಅದು ನೀವು ಕಲಸಿ ಮೃದುವಾಗಲ್ಲ ಅದು. ಬಿಸಿನೀರು ಹಾಕಿದ್ರೆ ಮೃದು ಆಗುತ್ತದು. ಏನು ಮಾಡ್ಬೇಕಂದ್ರೆ ನೀರು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರು ನೋಡ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬೇಕಿದ್ರ ಮೇಲೆ. ಎಣ್ಣೆ ಬೇಡ ಅನ್ನಿಸ್ತಾ ಇದೆ ನನಗೆ. ಇಲ್ಲ, ಹಂಗೆ ಕ್ಲೀನಾಗಿ ಕಲಸಿಟ್ರೆ ನೀಟಾಗಿರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಇನ್ನೂ ಬೇಕಾ ನೀರು? ಇನ್ನೂ ಸ್ವಲ್ಪ ಬೇಕು. ನುಗ್ಗೆ ಸೊಪ್ಪೆ ಸ್ವಲ್ಪ ಜಾಸ್ತಿ ಆಗೋಗಿದೆ. ಇಲ್ಲ, ಈಗ ಹಂಗೆ ಆಗೇ ಇರಬೇಕು. ತುಂಬ ಟೇಸ್ಟ್ ಜಾಸ್ತಿ. 8 ರೊಟ್ಟಿ ಆಗುತ್ತೆ ಅನಿಸ್ತೈತಾ? ಆಗುತ್ತೆ ರಮೇಶು? ಚಿಕ್ಕ 8 ರೊಟ್ಟಿ ಆಗುತ್ತೆ. ಚಿಕ್ಕದೆಲ್ಲ ಚೆನ್ನಾಗೇ ಆಗಲಿ, ಯಾಕಂದ್ರೆ ಎಲ್ಲರೂ ತಿಂತೀವಲ್ವಾ. ರಾಗಿ ರೊಟ್ಟಿ ಅಂದರೆ ತುಂಬ ಇಷ್ಟ ನಮಗೆ. ಊರಲ್ಲಿ ಮಾಡ್ತಾಯಿದ್ರು. ಯಾರು? ನಮ್ಮ ತಾಯಿಯವರು. ರಾಗಿ ರೊಟ್ಟಿ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಅವ್ರೇನು ಮಾಡೋರು ರಾಗಿ ರೊಟ್ಟಿಗೆ ನೆಂಚ್ಕೊಳ್ಳೋಕ್ಕೆ? ನಾವು ಚಟ್ನಿ ಮಾಡಿದ್ದೀವಲ್ಲ ಇವಾಗ. ಅವರು ಚಟ್ನಿ. ಅವ್ರೇನು ಮಾಡೋರು? ಚಟ್ನಿ ಮಾಡೋರು.
ಚಟ್ನಿ ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾರೆ ನೆಂಚ್ಕೊಳಕ್ಕೆ? ನೆಂಚ್ಕೊಳಕ್ಕೆ ಇದಕ್ಕೆ ರಾಗಿ ರೊಟ್ಟಿಗೆ ಚಟ್ನಿ ಚೆನ್ನಾಗಿರುತ್ತೆ. ಅಲ್ಲ ಚಟ್ನಿ ಚೆನ್ನಾಗಿರುತ್ತೆ ಗೊತ್ತು, ಚಟ್ನಿ ಬಿಟ್ಟು ಬೇರೆ ಏನು ಮಾಡ್ತಾರೆ ಅಂತ ನಾನು ಕೇಳ್ತಾ ಇರೋದು. ಚಟ್ನಿ ಬಿಟ್ಟು ಟೊಮೊಟೊ ಬಜ್ಜಿ ಮಾಡ್ತಾಯಿದ್ರು. ಇದಕ್ಕಾ? ಹೌದು. ಓಕೆ. ನನಗಿದು ತುಪ್ಪ ಇದ್ರೆ ಇಷ್ಟ. ನನಗಿದು ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತುಪ್ಪಗಳು ಬಡಿಸ್ತಾನಾಯ್ತು. ತುಪ್ಪ ನೀರು ಜಾಸ್ತಿ ಹಾಕೋತಾ ಇದ್ದೀರಾ? ಇಲ್ಲ ಸ್ವಲ್ಪನೇ. ನಾನು ಅದೇ ಹೇಳಿದ್ದು, ನಾನು ಹೇಳ್ತಾ ಇರೋದು ನಾವು ಚಿಕ್ಕವರಿದ್ದಾಗಲ್ಲ. ಇವಾಗ ನಾನು ರೊಟ್ಟಿ ಮಾಡಿದ್ರೆ ನನಗೆ ಒಂದು ಸ್ವಲ್ಪ ತುಪ್ಪನೋ ಅಥವಾ ಬೆಣ್ಣೆನೋ ಇದ್ರೆ ಚೆನ್ನಾಗಿರುತ್ತೆ. ಆವಾಗ ತುಪ್ಪ ಆವಾಗ ಎಲ್ಲರ ಜೀವನನೂ ಹಂಗೆ ಇದ್ದಿದ್ದು. ಅವಾಗೆಲ್ಲ ಎಲ್ರಿಗೂ ತೊಂದರೆನೇ. ಅವಾಗೆಲ್ಲ ನಾವು ಎಣ್ಣೆ ಜಾಸ್ತಿ ಉಪಯೋಗಿಸ್ತಾ ಇದ್ರಿ. ಅವಾಗೆಲ್ಲ ಕಳಕೆ ಎಣ್ಣೆ ಜಾಸ್ತಿ ಇತ್ತು. ನೀವೇ ಅನ್ಕೊಂಡ್ರೆ ನಾವೆಲ್ಲ ತುಪ್ಪದಲ್ಲೇ ಕೈ ತೊಳೆದು ಬಿಟ್ಟಿದ್ದೀವಿ ಅನ್ಕೊಂಡ್ರೆ ಹಂಗೆ ಇವಾಗ ನಾನು ಹೇಳ್ಬೇಕಲ್ವಾ? ಅದೇ ಅದು ಕರೆಕ್ಟು. ನಿಮ್ದು ಹೇಳಿದ್ರಿ ಪಪ್ಪ, ಇಲ್ಲ ಅಂತಲ್ಲ, ನಾವು ಹಂಗೇನೆ ಇದ್ದಿದ್ದು. ತುಪ್ಪ ನಾನು ಹೇಳಿದ್ದು ಇವಾಗ ಹಾಕೊಳ್ತಾ ಇದ್ದೀವಿ ಅಂತ. ಆವಾಗೆಲ್ಲ ತುಪ್ಪ ಹಾಕ್ಕೊಂಡು ತಿನ್ನೋಷ್ಟು ಸೌಕರ್ಯ ನಮಗೂ ಇರಲಿಲ್ಲ. ಅವಾಗೆಲ್ಲ ಜೀವನ ಸ್ವಲ್ಪ ಕಷ್ಟನೇ ಹಿಂದಿನ ಕಾಲದಲ್ಲೆಲ್ಲ. ಆಯ್ತಾ? ಕಲಿಸಿದ್ದು ಇವಾಗ? ಆಯ್ತು, ಕಲಿಸಿದ್ದು. ಬೇಕು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಚೆನ್ನಾಗಿ ನಾದಬೇಕಲ್ವ ರಮೇಶ್? ಅದು ನಾದ್ತಾನೆ ಇಲ್ಲ ನೀವು. ಅದು ನಾದಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಆ ಬಿಸಿ ನೀರಿದಲ್ವಾ, ಅದು ಹೊಂದ್ಕೋಬೇಕು. ಅದಕ್ಕೆ ಹೊಂದ್ಕೋಬೇಕಂದ್ರೆ ನಾದಬೇಕು ಸ್ವಲ್ಪ. ನೋಡಿ ಅದೇ ಮಾಡಿದ್ದೆ. ಹಂಗಲ್ಲ, ಕೈ ಹಾಕಿ ಹಿಂಗೆ ಮೆದಿಬೇಕು. ಹಂಗೆ 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 ಅದು ಹಂಗೆ ಮಾಡಿದ್ರೆ ಅದು ನೀವು ಸುಮ್ಮನೆ ಎತ್ತಿ ಮೇಲೆ ಹಾಕಿದ್ರೆ ಅದು ಎಲ್ಲಿ ನಿಮಗೆ ಸಾಫ್ಟ್ ಆಗುತ್ತೆ ಅದು? ಆಗುತ್ತೆ. ನೀವು ನಾದಿದ್ರೆ ಸಾಫ್ಟ್ ಮಾಡ್ಬಿಡ್ತೀರ. ನಾದ್ತಾ ಇದೆ ನೋಡಿ, ಚೆನ್ನಾಗಿ ನಾದಬೇಕು. ಪೈಲ್ವಾನ್ ಕಲಿಸ್ತಾ ಇರೋದ್ರಿಂದ ಅದು ಸಾಫ್ಟ್ ಆಗಿಬಿಡುತ್ತಲ್ಲ. ಹೌದು. ಪೈಲ್ವಾನ್ ಗರಡಿಗೆಲ್ಲ ಹೋಗಿದ್ದೀರಲ್ಲ ನೀವು? ಏನು ನೀವೆಲ್ಲ ಚಿಕ್ಕವರಿದ್ದಾಗ ಏನು ನಿಮ್ಮ ಎಕ್ಸಸೈಸ್ಗೆಲ್ಲ ಏನು ಮಾಡ್ತಾಯಿದ್ರಿ ನೀವು ಅವಾಗೆಲ್ಲ? ರಾಗಿ ಮುದ್ದೆ, ಚಪಾತಿ ಜಾಸ್ತಿ ತಿಂತಾ ಇದ್ವಿ. ಯಾವಾಗ ನಾವು ಗರಡಿಗೆ ಹೋಗುವಾಗ? ಇಲ್ಲ, ನಾವು ಮೂರಲ್ಲಿ ಗರಡಿ ಇರೋದು, ಜಿಮ್ಮಿಲಿಲ್ಲ. ಗರಡಿ ರಾಗಿ ರೊಟ್ಟಿ ತಿನ್ಕೊಂಡು ಗರಡಿಗೆ ಹೋಗ್ತಾ ಇದ್ರಾ? ರಾಗಿ ರೊಟ್ಟಿನ ಅವಾಗ ಏನು ಜಾಸ್ತಿ ನೀವು ಊಟ ಮಾಡ್ತಾ ಇದ್ದು? ಮುದ್ದೆ. ರಾಗಿದೇ ಜಾಸ್ತಿ. ಅದೆಲ್ಲ ಮುದ್ದೆ, ರಾಗಿ ರೊಟ್ಟಿ. ಅದಾಗ ಬರೋದು ಮಡ್ಕೆಲ್ ಮಾಡ್ತಾ ಇದ್ರಿ ನಮ್ಮ ಮನೇಲಿ. అలాగే ಚಕ್ಕೆ ಚಕ್ಕೆ ತರ ಮುದ್ದೆ ಮಾಡೋದ್ರಲ್ಲಿ ಚಕ್ಕೆ ಚಕ್ಕೆ ತರ ಬರೋದು. ಅದು ನಾವೇನ್ ಮಾಡ್ತಾ ಇದ್ರಿ, ಅದನ್ನ ತಗೊಂಡು ತಿಂತಾ ಇದ್ರಿ. ಏನು ವಯಸ್ಸು ಅವಾಗ ನಿಮಗೆ? ಏನು ವಯಸ್ಸಲ್ಲಿ ಮಾಡಿದ್ರಿ ಗರಡಿ ನೀವೆಲ್ಲ ಅವಾಗ? ನಮ್ಗೆ 18 ವಯಸ್ಸಿದ್ದಾಗ ಮಾಡಿದ್ದು. ಒಳ್ಳೆ ಏಜ್ ಅದು ಅಲ್ವಾ? ಹೌದು. ತಟ್ಟೆ ಮುಚ್ಕೊಂಡಿದ್ರಿ ಬೇಕಂದು ತಗೊಂಡ್ರೆ ಬಾಳೆ ಎಲೆ? ಬಾಳೆ ಎಲೆ ಮತ್ತೆ ಇದೇನಿದು? ಕೊತ್ತಂಬರಿ. ಕೊತ್ತಂಬರಿ ಎಷ್ಟು? 10 ರೂಪಾಯಿ. ಪರವಾಗಿಲ್ಲ, ಕಟ್ಟು ತೆಗೀರಿ ನೋಡೋಣ ಹೆಚ್ಚು ಎಷ್ಟಿದೆ. ಪರವಾಗಿಲ್ಲ, ಫ್ರೆಶ್ ಆಗಿ ಚೆನ್ನಾಗೈತಲ್ವಾ? ಬಾಳೆ ಎಲೆ ದೊಡ್ಡದಾಗಿದೆ. ಬಾಳೆ ಎಲೆ ಓಪನ್ ಮಾಡಿ. ದೊಡ್ಡದಾಗೆ ಇದೆ ಎಲೆ, ಅಗಲವಾಗೆ. ಕಟ್ ಮಾಡಿ ಮಾಡಲಾ? ಸ್ವಲ್ಪ ಆ ಕಡೆ, ಇನ್ನು ಸ್ವಲ್ಪ ಆ ಕಡೆ. ಅಷ್ಟಿರಲಿ. ಸಾಕು ಅಷ್ಟೇ. ಹಂಗಂದ್ರೆ ಬಂದ್ಬಿಡುತ್ತೆ. ತಗೋಕ್ಕೆ ಕಷ್ಟ ಆಗುತ್ತಾ ಅಂತ. ಓಕೆ ಓಕೆ ಓಕೆ. ಅರ್ಧಕ್ಕೆ. ಹುಷಾರು, ಕೈ ಹುಷಾರು. ಎಸ್. ಕಿನ್ನಲ್ಲಿ ಹಿಂಗಂದರೆ ಒಲೆ ಮೇಲೆ ಇದು ಬೇಗ ಅರ್ಧೋಗಲ್ಲ ಎಲೆ, ತುಂಬ ಹೊತ್ತು ಇರುತ್ತೆ. ಸುಮ್ಮನೆ ಹಂಗೆ ಬಿಸಿ. ಇಲ್ಲಿ ಇಡಬೇಕು, ಏನಾಗಲ್ಲ. ಹಂಗಿಲ್ಲ, ನಿಮಿಷ ಇದೆಲ್ಲ ಮಾಡಬೇಕು. ಓಪನ್ ಮಾಡ್ತಾ ಇದ್ದೀನಿ. ಆಗಿದೆ ಫುಲ್ಲು ಸುತ್ತು ಇದು ಸವರ್ಬಿಟ್ಟು ಅಷ್ಟಪ್ಪ ಬೇಕಾ? ಚಿಕ್ಕದಾಗುತ್ತೆ. ಆ ಕಡೆ ಹಿಂಗೆ ಇದನ್ನೇ ಹೇಳಿದ್ದಾನೆ, ಹಂಗೆ ತೆಗೆದಾಕ್ಬೋದು ಅಂತ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಕೈಗೆ. ಬರುತ್ತಾ ಮಾಡೋಕ್ಕೆ? ಟ್ರೈ ಮಾಡ್ತಾ ಇದ್ದೀನಿ. ತಟ್ಟಪ್ಪ ನೋಡೋಣ, ಹಿಂಗೆ ತಟ್ತೀಯ. ಕೈಗೆ ಎಣ್ಣೆ ಅದ್ಕೋಬೇಕು, ಕೈಗೆ ಎಣ್ಣೆ ಅದ್ಕೋಬೇಕು ಹಂಗೆ, ಅಲ್ಲೇ ಹಂಗೆ ಹಂಗೆ ಅದ್ಕೊಂಡು ತಟ್ಟಬೇಕು ಮೇಲೆ, ಅವಾಗ ಕೈ ಗಂಟಲ್ಲ. ಅರೆ ಸಾಹಸ ಮಾಡ್ತಾ ಇದೆಯಾ? ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ವಾ?
ಟ್ರೈನಿಂಗ್ ತೊಗೊತಾ ಇದ್ದೀನಿ. ಇಷ್ಟು ದಪ್ಪ ತಿಂದುಬಿಟ್ರೆ ರೊಟ್ಟಿಗೆ ಇಲ್ಲ ಸುತ್ತ ಏನು ಮಾಡಬೇಕು, ಬೆರಳಲ್ಲಿ ಸಮ ಮಾಡ್ಕೋಬೇಕು, ಅದೆಲ್ಲ ಬೆರಳಲ್ಲಿ. ಹಾಂ ಆಯ್ತು, ನಿಮ್ಗೆ ಹೆಂಗೆ ಬರ್ತವೆ ಮಾಡಪ್ಪ, ಪರವಾಗಿಲ್ಲ. ಆಯಿತಾ ತಟ್ಟಿದ್ದು? ಸ್ವಲ್ಪ ಮಂದ ಇದೆ. ಹ್ಞೂ ಮಂದ ಇರೋದೆಲ್ಲ ನೀಟಾಗಿ ತಟ್ಕೋಬೇಕು ಸೈಡಲ್ಲೆಲ್ಲ, ಆಯಿತಾ? ಮಂದ ಅನ್ಸುತ್ತೆ ತಟ್ಟು, ಪರವಾಗಿಲ್ಲ. ಇನ್ನು ಸ್ವಲ್ಪ ಹ್ಞೂ ಇದು ಈರುಳ್ಳಿ ಇಲ್ಲಿ ಪರವಾಗಿಲ್ಲ, ಅದಕ್ಕೆ ಸಣ್ಣಗೆ ಹೆಚ್ಚಬೇಕು, ತುಂಬ ಸಣ್ಣ ಹೆಚ್ಚಿತೀನಿ ನಾನು ಯಾವಾಗಲೂ. ಅದಕ್ಕೆ ಈ ರೊಟ್ಟಿ ಎಲ್ಲ ತಟ್ಟಿದ್ರೆ ಸಿಗಬಾರ್ದು ಕೈಗೆ, ಇದು ದಪ್ಪ ದಪ್ಪ ಬಂದುಬಿಟ್ರೆ ರೊಟ್ಟಿ ದಪ್ಪ ಆಗಿಬಿಡುತ್ತೆ. ಅದಕ್ಕೆ ಸಣ್ಣ ಹೆಚ್ಚಬೇಕು, ತುಂಬ ಫೈನ್ ಚಾಪ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರ್ತದೆ. ಇದು ಆಗಿದೆ ನೋಡಪ್ಪ, ಇದು ಸಿಮ್ಮಲ್ಲಿ ಇಡ್ತೀನಿ. ಇದು ಹಾಕ್ಕೋಬೇಕು ಒಲೆ ಮೇಲೆ ಎತ್ತಿ ಎತ್ತಿ ಹಿಂಗೆ ದಬಾಕ್ 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 ಅಂತ ಮೇಲೆ ಸೂಪರ್. ಒಂದು ಲೆವೆಲ್ಗೆ ಚೆನ್ನಾಗಿ ಬಂದಿದೆ. ಬೇಯಬೇಕದು. ಇನ್ನೊಂದು ಸುಡ್ತಾ ಇದ್ದೀನಿ. ಅಲ್ಲ ತಟ್ತಾ ಇದೆಯಾ? ತಟ್ತಾ ಇದ್ದೀನಿ. ಅಲ್ಲ ಇನ್ನೊಂದು ಟಚ್ ಮಾಡ್ತಾ ಇದೆಯಾ? ಯಾವಾಗ ಹೇಳಿದಂಗೆ ಟಚ್ ಮಾಡ್ತಾ ಇದೆಯಾ ಅಂತ. ಯಾವಾಗಲೂ ಪ್ರಾಕ್ಟೀಸ್ ಆಗೋಯ್ತು, ಒಲೆದು ತಟ್ಟಿದೆ ಅಲ್ಲ, ತಟ್ಟದು. ಇದು ಒಲೆ ಮೇಲೆ ಆಯ್ತಾ ನೋಡ್ತೀನಿ ನಾನು. ಚೆನ್ನಾಗಿ ಬಂದಿದೆ, ಕಿತ್ಕೊಳ್ತಾಳ, ಚೆನ್ನಾಗಿ ಬರ್ತದೆ ನೀವು. ಎಣ್ಣೆ ಹಾಕಿ ಎಣ್ಣೆ ಸಾಕು, ತುಪ್ಪ ಹಾಕು, ಆಮೇಲೆ ಹಾಕೋಬೇಕು. ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಹೇಳು, ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ. ಆಗಿದೆ. ಓ ಸೂಪರ್. ತುಪ್ಪ, ಓಹೋ ರಾಗಿ ರೊಟ್ಟಿ ತುಪ್ಪ. ತುಪ್ಪ ಚಟ್ನಿ, ರಾಗಿ ರೊಟ್ಟಿ ತುಪ್ಪ ಚಟ್ನಿ. ಚಟ್ನಿ ವಾ ಸೂಪರ್ ಇದೆ. ತಿನ್ನು. ಚೆನ್ನಾಗಿ, ನಾನು ತಿಂದೆ, ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿ ಮಾಡಿದ್ದೆ. ಓಕೆ, ಸಿ ಯು ನೆಕ್ಸ್ಟ್ ರೆಸಿಪಿಗೆ. ಓಕೆನಾ? ರೆಡಿಯಾಗಿ ನೆಕ್ಸ್ಟ್ ರೆಸಿಪಿಗೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.